ನಮಸ್ಕಾರಗಳು. ನಾನು ಜ್ಯೋತಿ ಭಟ್. ಈ ಸುಂದರವಾದ ಹೂ ಯಾರಿಗೆ ಪರಿಚಯವಿಲ್ಲ ಹೇಳಿ? ಇದು ದಾಸವಾಳದ ಹೂ. ಗಣಪತಿಗೆ ಶ್ರೇಷ್ಠವಾದಂತಹ ದಾಸವಾಳ ಪೂಜೆಗೆ ಉಪಯೋಗ ಮಾಡುವುದೆಲ್ಲರಿಗೂ ಗೊತ್ತು. ಆದರೆ ಇವರು ನನ್ನ ಅಮ್ಮ, ಇವರು ನೋಡಿ ಏನು ಮಾಡುತ್ತಾರೆ ಇದನ್ನು ತೆಗೆದುಕೊಂಡು ನೋಡೋಣ ಬನ್ನಿ. ಈ ದಾಸವಾಳದ ಹೂ ವಿಧ ವಿಧ ಬಣ್ಣದಲ್ಲಿ ಬರುತ್ತದೆ. ಯಾವ ಬಣ್ಣದ ದಾಸವಾಳ ಹೂವು ತೊಂದರೆ ಇಲ್ಲ. ಕೆಂಪು ದಾಸವಾಳದ ಹೂ, ಬಿಳಿ ದಾಸವಾಳದ ಹೂ ಎಲ್ಲ ದಾಸವಾಳಗಳಲ್ಲಿ ಶ್ರೇಷ್ಠ. ನೋಡಿ, ಅದನ್ನು ಒಂದು ಬುಟ್ಟಿ ಆಗುವಷ್ಟು ತೆಗೆದುಕೊಂಡು ಬಂದೆವು ತೋಟದಿಂದ. ಅದನ್ನು ಚೆನ್ನಾಗಿ ತೊಳೆಯುತ್ತಿದ್ದೇವೆ. ಈ ದಾಸವಾಳದ ಹೂವಿನಲ್ಲಿ ಹುಳ ಕಡ್ಡಿ ಏನಾದರೂ ಇದ್ದರೆ ಅದನ್ನು ತೆಗೆದು ಹೀಗೆ ಸಣ್ಣ ಸಣ್ಣದಾಗಿ ಕತ್ತರಿಸಿಕೊಳ್ಳಿ. ಹೀಗೆ ಚಿಕ್ಕ ಚಿಕ್ಕದಾಗಿ ಕತ್ತರಿಸಿಕೊಂಡು ಏನು ಮಾಡಬಹುದು ಎಂದು ಯೋಚಿಸುತ್ತಿದ್ದೀರಾ? ಇವರು ಇದರಲ್ಲಿ ಒಂದು ರುಚಿಯಾದ ಅಡುಗೆ ಮಾಡಲಿದ್ದಾರೆ. ಈ ದಾಸವಾಳ ಹೂವಿನಿಂದ ವಿಧ ವಿಧವಾದ ಅಡುಗೆ ಮಾಡಬಹುದು. ಇದರಲ್ಲಿ ಇವತ್ತು ನಿಮಗೆ ದಾಸವಾಳ ಹೂವಿನ ಗೊಜ್ಜು ಮಾಡುವುದು ಹೇಗೆ ಎಂದು ತೋರಿಸಿಕೊಡ್ತಾ ಇದ್ದೇನೆ. ಇದು ನನ್ನ ಅಮ್ಮ ಮಾಡುವಂತಹ ಅಡುಗೆ. ಹಾಗೆ ನನ್ನ ಅಮ್ಮನ ಅಡುಗೆ ಪ್ಲೇಲಿಸ್ಟನ್ನು ಒಮ್ಮೆ ಚೆಕ್ ಮಾಡಿ, ಅದರಲ್ಲಿ ಅಮ್ಮ ಮಾಡುವಂತಹ ವಿಶೇಷವಾದ ಅಪರೂಪದ ಅಡುಗೆಗಳನ್ನು ಕೊಟ್ಟಿದ್ದೇನೆ. ಈ ದಾಸವಾಳದಿಂದ ಗೊಜ್ಜು ಮಾಡುವುದು, ಇಂಥ ಅಡುಗೆಗಳು ಅಮ್ಮಂದಿರಿಗೆ ಹೊಳೆಯಬಹುದಷ್ಟೇ. ಇದು ಆರೋಗ್ಯಕರವೂ ರುಚಿಕರವೂ ಹೌದು. 15 ದಾಸವಾಳದ ಹೂವನ್ನು ಚಿಕ್ಕದಾಗಿ ಕತ್ತರಿಸಿ ಇಟ್ಟುಕೊಂಡ ನಂತರ ಒಂದು ಸಣ್ಣ ನಿಂಬೆ ಗಾತ್ರದ ಹುಣಸೆ ರಸವನ್ನು ಈ ಮಣ್ಣಿನ ಪಾತ್ರೆಗೆ ಹಾಕುತ್ತಿದ್ದಾರೆ. ಅದರ ರಸವನ್ನು ಮಾತ್ರ ಹಾಕಿದರೆ ಸಾಕು. ಸಣ್ಣ ನಿಂಬೆ ಹುಳಿ ಗಾತ್ರ ಅಂದರೆ ದೊಡ್ಡ ನೆಲ್ಲಿಕಾಯಿ ಗಾತ್ರದಷ್ಟಿರಲಿ. ಅದಕ್ಕೆ ಒಂದು ದೊಡ್ಡ ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲವಿರಲಿ. ಇದನ್ನು ಹಾಕಿ ಈಗ ಒಲೆಯ ಮೇಲೆ ಇಟ್ಟಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದಾರೆ. ಈಗ ಅದು ಸ್ವಲ್ಪ ಬಿಸಿ ಆಗುವಾಗ ಚೆನ್ನಾಗಿ ತೊಳೆದು ಕತ್ತರಿಸಿಟ್ಟುಕೊಂಡಂತಹ ಈ ದಾಸವಾಳದ ಎಸಳುಗಳನ್ನು ಇದಕ್ಕೆ ಹಾಕಿ ಚೆನ್ನಾಗಿ ತಿರುಗುತ್ತಿದ್ದಾರೆ. ಈ ಹಳೆ ಕಾಲದ ಅಡುಗೆಗಳೇ ಹಾಗೆ. ಅವರಿಗೆ ಅದೆಲ್ಲಿತ್ತೋ ಜ್ಞಾನ. ಎಲ್ಲ ಪೋಷಕಾಂಶಗಳು ಇರುವಂಥ ಆಹಾರವನ್ನೇ ಸೇವಿಸುತ್ತಿದ್ದರು. ದಾಸವಾಳವು ಕ್ಯಾಲ್ಸಿಯಂ, ಕಬ್ಬಿಣ, ಥಯಾಮಿನ್, ರೆಬೋಫ್ಲಾವಿನ್, ಸಿಯಾಸಿನ್ ಪೋಷಕಾಂಶವನ್ನು ಹೊಂದಿರುವಂತಹ ಇದು ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿಸೆಪ್ಟಿಕ್, ಕ್ಯಾನ್ಸರ್ ವಿರೋಧಿ ಗುಣವನ್ನು ಕೂಡ ಹೊಂದಿದೆ ಎಂದು ವಿಜ್ಞಾನ ಹೇಳುತ್ತದೆ. ವಿಜ್ಞಾನಿಗಳಿಂತ ಹೆಚ್ಚು ಜ್ಞಾನಿಗಳಾಗಿದ್ದ ನಮ್ಮ ಪೂರ್ವಜರು ಇದನ್ನೆಲ್ಲ ಆಹಾರದಲ್ಲಿ ಸೇರಿಸಿಕೊಂಡು ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಿದ್ದುದು ನಿತ್ಯ ಸತ್ಯ. ನೋಡಿ, ಈ ಥರ ಅದು ಚೆನ್ನಾಗಿ ಬೆಂದು ಹೊಂದಿಕೊಳ್ಳುತ್ತದೆ. ಹೂವಲ್ಲವೇ ಮೃದುವಾಗಿ ಚೆನ್ನಾಗಿ ಬೆಂದು ಅದು ನೋಡಿ ಈ ಹದಕ್ಕೆ ಬಂದರೆ ಸಾಕು. ಈಗ ಈ ರುಚಿಕರವಾದ ಗೊಜ್ಜು ತಯಾರಾಗ್ತಾ ಇದೆ. ಇದಕ್ಕೊಂದು ಚೊಕ್ಕದಾದ ಒಂದು ಒಗ್ಗರಣೆ ಬೇಕೀಗ. ಈ ಅಡುಗೆಗೆ ತುಂಬ ಏನು ಸಾಮಗ್ರಿ ಬೇಡ, ಆದರೆ ಸಮಯೋಚಿತವಾದ ಆಲೋಚನೆ ಬೇಕು ಅಷ್ಟೇ. ಚೆನ್ನಾಗಿ ಅರಳಿ ನಗುತ್ತಿರುವ ದಾಸವಾಳ ಹೂಗಳನ್ನು ಕಂಡರೆ ಇದನ್ನೊಮ್ಮೆ ನೀವು ಮಾಡಿ ನೋಡಿ, ನಿಮಗೆ ಸಿಗುವಂತಿದ್ದರೆ. ಇದು ದೇಹಕ್ಕೆ ತಂಪು, ಆರೋಗ್ಯಕ್ಕೆ ಹಿತಕರ, ಚರ್ಮಕ್ಕೆ ಒಳ್ಳೆಯದು, ತಲೆ ಕೂದಲಿಗೆ ಒಳ್ಳೆಯದು. ಇಂತಹ ಒಳ್ಳೆಯ ಒಂದು ಅಂಶಗಳನ್ನು ಒಳಗೊಂಡಿರುವಂತಹ ದಾಸವಾಳವನ್ನು ಆಹಾರದಲ್ಲಿ ಸೇರಿಸಿಕೊಂಡರೆ ನಿಮಗೆ ಅದರಿಂದ ಅನುಕೂಲ ಅಪಾರ. ಈ ದಾಸವಾಳದ ಗೊಜ್ಜು ಇದೇ ಥರ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡಿದರೆ ಇದು ದಾಸವಾಳದ ಸಾರು ಕೂಡ ಮಾಡಬಹುದು. ನಾವು ಸಣ್ಣದಿರುವಾಗ ಅಮ್ಮ ದಾಸವಾಳದ ಸಾರು ಕೂಡ ಮಾಡ್ತಿದ್ದರು. ಹಾಗೆಯೇ ಈ ದಾಸವಾಳವನ್ನು ಉಪಯೋಗಿಸಿ ನೀರು ದೋಸೆ ಕೂಡ ಮಾಡಲಾಗುತ್ತದೆ. ಅಮ್ಮ ಮಾಡುತ್ತಾರೆ. ನಾನು ಇನ್ನೊಮ್ಮೆ ಆದರೆ ನಿಮಗೆ ಅದರ ರೆಸಿಪಿಯನ್ನು ತೋರಿಸುತ್ತೇನೆ. ಈ ದಾಸವಾಳದ ಗೊಜ್ಜು ದೋಸೆಗೆ, ಹಾಗೆಯೇ ಬೇರೆ ಬೇರೆ ಬೆಳಗಿನ ಬ್ರೇಕ್ಫಾಸ್ಟಿಗೆ, ಅನ್ನಕ್ಕೆ, ಎಲ್ಲದಕ್ಕೂ ಒಳ್ಳೆ ಹೊಂದಿಕೆ ಆಗುತ್ತದೆ. ಒಳ್ಳೆ ಜೇನಿನ ರಸದಂತೆ ಪಿಂಕ್ ಆಗಿರುವಂತಹ ಈ ಗೊಜ್ಜು ಬಾಯಿಗೆ ಬಹಳ ರುಚಿಕರವನ್ನು ಕೊಡುತ್ತದೆ. ಈ ಗೊಜ್ಜನ್ನು ಒಮ್ಮೆ ನೀವು ಪ್ರಯತ್ನಿಸಿ ಮಾಡಿ ನೋಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈಗ
ಇದಕ್ಕೊಂದು ಬೆಳ್ಳುಳ್ಳಿ ಹಾಕಿ ಗಮ್ಮತ್ತಿನ ಒಗ್ಗರಣೆ ಕೊಟ್ಟರೆ ಈ ರುಚಿಕರವಾದ ಗೊಜ್ಜು ತಿನ್ನಲು ತಯಾರು. ಇವತ್ತು ಸೌತೆಕಾಯಿಯ ಕಡುಬು ಮಾಡಿದ್ದೆವು, ಅದರ ಜೊತೆ ಈ ಗೊಜ್ಜನ್ನು ಸವಿಯುತ್ತಿದ್ದೇವೆ. ಹೀಗೆ ನೀವು ಕೂಡ ಏನಾದರೂ ಕಡುಬು, ದೋಸೆ ಇತ್ಯಾದಿಗಳಿಗೆ ಸೇರಿಸಿಕೊಂಡು ತಿಂದು ನೋಡಿ. ಈ ದಾಸವಾಳದ ಗೊಜ್ಜು ಒಮ್ಮೊಮ್ಮೆ ಮಾಡ್ತಾ ಇದ್ದರೆ ನಮ್ಮ ಆರೋಗ್ಯಕ್ಕೆ, ನಮ್ಮ ಶರೀರಕ್ಕೆ ಒಳ್ಳೆಯದು. ಇಂಥ ಅಡುಗೆಗಳಿಗಾಗಿ ಅಮ್ಮನ ಅಡುಗೆ ಪ್ಲೇಲಿಸ್ಟನ್ನು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.